ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮತ್ತೆ ಜೆಡಿಎಸ್ಗೆ ಸೇರ್ಪಡೆಯಾಗ್ತಾರಾ? ಘರ್ ವಾಪಸಿ ಆಗೋದಕ್ಕೆ ರೆಡಿ ಆದ್ರ ಅಖಂಡ ಶ್ರೀನಿವಾಸ್ ಮೂರ್ತಿ? ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತೆ ಜೆಡಿಎಸ್ ಕಡೆ ಮುಖ ಮಾಡ್ತಿದ್ದಾರಾ? ಜೆಡಿಎಸ್ ಸೇರ್ಪಡೆ ಆಗೋದಕ್ಕೆ ಅಖಂಡಗೆ ಕುಮಾರಸ್ವಾಮಿ ಆಹ್ವಾನ ಕೊಟ್ಟಿದ್ದಾರೆ. ಅಖಂಡ ಮನೆಗೆ ತೆರಳಿ ಕುಮಾರಸ್ವಾಮಿ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. 2013ರಲ್ಲಿ ಜೆಡಿಎಸ್ನಿಂದ ಶಾಸಕರಾಗಿ ಕಾಂಗ್ರೆಸ್ ಅನ್ನ ಸೇರಿದ್ರು ಅಖಂಡ ಶ್ರೀನಿವಾಸ್ ಮೂರ್ತಿ. 2023ರಲ್ಲಿ ಮುಸ್ಲಿಂ ವಿರೋಧದ ಕಾರಣಕ್ಕೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರಲಿಲ್ಲ. ಪುಲಕೇಶಿ ನಗರದಲ್ಲಿ ಬಿಎಸ್ಪಿಯಿಂದ ಸ್ಪರ್ಧಿಸಿ ಸೋತಿದ್ರು. 2023ರಲ್ಲಿ ಸೋತ ಬಳಿಕ ಬಿಜೆಪಿ ಸೇರಿರುವಂತಹ ಮಾಜಿ ಶಾಸಕ ಅಖಂಡ ಈಗ ಜೆಡಿಎಸ್ ಸೇರ್ಪಡೆಯಾಗುವಂತೆ ಕುಮಾರಸ್ವಾಮಿ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ ಸೇರ್ಪಡೆ ಆದರೆ ಕ್ಷೇತ್ರವನ್ನ ಬದಲಿಸ್ತಾರಾ ಶ್ರೀನಿವಾಸ್ ಮೂರ್ತಿ? ನೆಲಮಂಗಲ ಕ್ಷೇತ್ರದ ಮೇಲೆ ಮಾಜಿ ಶಾಸಕ ಅಖಂಡ ಕಣ್ಣಿಟ್ಟಿದ್ದಾರೆ. ಪುಲಕೇಶಿ ನಗರ ಅಥವಾ ನೆಲಮಂಗಲ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿ ತೋರಿದ್ದಾರೆ. ಮೊದಲು ಜೆಡಿಎಸ್ ಪಕ್ಷದಲ್ಲಿದ್ದಂತಹ ಅಖಂಡ 2013 ಮತ್ತು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು, ಜಯಗಳಿಸಿದ್ರು. ಆದರೆ 2023ರಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅಖಂಡ ಶ್ರೀನಿವಾಸ್ ಮೂರ್ತಿ ತಮ್ಮ ರಾಜಕೀಯ ಜೀವನವನ್ನ ಜೆಡಿಎಸ್ ನಿಂದನೇ ಶುರು ಮಾಡಿದ್ರು, ಅದಾದ ನಂತರ ಕಾಂಗ್ರೆಸ್ಸಿಗೆ ಹೋದ್ರು. ಅದಾದ ನಂತರ 2020ರಲ್ಲಿ ನಡೆದಂತಹ ಡಿಜೆ ಹಳ್ಳಿ ಗಲಾಟೆ, ಅದರಲ್ಲಿ ಅವ್ರ ಮನೆಗೆ ಬೆಂಕಿ ಬಿದ್ದಿದ್ದು, ಬಹಳಷ್ಟು ಬೆಳವಣಿಗೆಗಳು ನಡೀತು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ರಾಜಕೀಯ ಜೀವನದಲ್ಲಿ. ಈಗ ಮತ್ತೆ ಜೆಡಿಎಸ್ ಕಡೆ ಮುಖ ಮಾಡ್ತಿದ್ದಾರಾ? ಶ್ವೇತಾ, ಜೆಡಿಎಸ್ ನಿಂದ ಆಗಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅದಾದ ನಂತರ ನಡೆದ ರಾಜಕೀಯ ಬೆಳವಣಿಗೆಗಳ ಕಾರಣದಿಂದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಕಾಂಗ್ರೆಸ್ನಲ್ಲಿ 2013 ಮತ್ತು 2018ರಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿಂದ ಗೆದ್ದಿದ್ರು. ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳು ನಡೆದವು. ಕಾಂಗ್ರೆಸ್ನ ಪ್ರಮುಖ ನಾಯಕರ ಮೇಲೆ, ಪ್ರಮುಖವಾಗಿ ಅದರಲ್ಲೂ ಡಿ.ಕೆ. ಶಿವಕುಮಾರ್ ಮೇಲೆ ಅವ್ರಿಗೊಂದು ಮುನಿಸು ಕೂಡ ಇತ್ತು. 2023ರಲ್ಲಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬಂದು ಬಿಎಸ್ಪಿಯಿಂದ ಅವರು ಸ್ಪರ್ಧೆಯನ್ನ ಮಾಡಿ ಸೋತಿದ್ರು. ಈಗ ಬಹುತೇಕ ತಟಸ್ಥರಾಗಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಈಗ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಆ ಭಾಗದಲ್ಲಿ ಒಂದು ಪಕ್ಷಕ್ಕೆ ಬಲ ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಖುದ್ದು ಅವರ ಮನೆಗೆ ತೆರಳಿ ಮಾತುಕತೆಯನ್ನ ನಡೆಸಿರುವಂತದ್ದು. ಇವತ್ತು ಬೆಳಿಗ್ಗೆ ದಿಢೀರ್ನೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ತೆರಳಿದಂತಹ ಕುಮಾರಸ್ವಾಮಿ ಅವರು ಇಡೀ ಅವರ ಕುಟುಂಬದವರ ಜೊತೆಯಲ್ಲಿ ಒಂದ್ ರೀತಿ ಸೌಹಾರ್ದಯುತವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಪಕ್ಷಕ್ಕೆ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಪಕ್ಷ ಸೇರ್ಪಡೆಗೊಳ್ಳುವ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗುತ್ತೆ. ಆದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನೆಲಮಂಗಲದ ಕಡೆ ಒಂದಷ್ಟು ಜನ ಮುಖಂಡರನ್ನ ಸಂಪರ್ಕ ಮಾಡುವಂತದ್ದು, ಆ ಭಾಗದಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕೂಡ ನಡೆದಿತ್ತು. ಇದೆಲ್ಲದರ ನಡುವೆ ಪಕ್ಷ ಸೇರ್ಪಡೆ ಆದರೆ ಅಂದ್ರೆ ಇದೀಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇರುವ ಕಾರಣದಿಂದಾಗಿ NDA ಮೈತ್ರಿ ಆದ್ರೆ ಒಂದು ಪುಲಕೇಶಿ ನಗರದಲ್ಲಿ ಬಿಜೆಪಿಗೆ ಪ್ರಬಲ ಅಭ್ಯರ್ಥಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯನ್ನ ನಿಲ್ಲಿಸಬಹುದು ಅನ್ನುವಂಥದ್ದು ಜೆಡಿಎಸ್ ನ ಲೆಕ್ಕಾಚಾರ ಒಂದಿದೆ. ಎರಡನೇದಾಗಿ ನೆಲಮಂಗಲದಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನುವಂತ ಒಂದು ಮಾತನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೇಳ್ಕೊಂಡಿದ್ದಾರೆ. ಏನೇ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕೆ ಇದು ಪ್ರಾಥಮಿಕ ಹಂತದ ಒಂದು ಮಾತುಕತೆ ಅಂತೂ ಆಗಿದೆ. ಜೆಡಿಎಸ್ಗೆ ಅಖಂಡ ಶ್ರೀನಿವಾಸ ಮೂರ್ತಿ ಸೇರುವಂತದ್ದು ಬಹುತೇಕ ಪಕ್ಕ ಆಗಿದೆ. ಶ್ವೇತಾ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.